ಅಪ್ಪರ್ ಬಾಡಿ ಡೇ ಡಂಬಲ್ಸ್ ನನ್ನ ಮೇಲೆ ಏನೋ ಪರ್ಸನಲ್ ಪ್ರಾಬ್ಲಮ್ ಇರಬೇಕು. ನಮಸ್ಕಾರ ಎಲ್ರಿಗೂ, ಗ್ರೈಂಡ್ ಟು ಗ್ರೇಟ್ನೆಸ್ ಡೇ 33ಗೆ ಸ್ವಾಗತ. ಆಗ್ಲೇ ಹೇಳ್ದಂಗೆ ಇವತ್ತಿದ್ದು ಅಪ್ಪರ್ ಬಾಡಿ ಡೇ. ಸೊ ಚೆಸ್ಟ್, ಬ್ಯಾಕ್, ಶೋಲ್ಡರ್ ಯಾವ್ದಕ್ಕೂ ರೆಸ್ಟ್ ಇಲ್ಲ. ಫಸ್ಟ್ ಜಿಮ್ ಕಡೆ ಬಂದೆ. ಜಿಮ್ ಕಡೆ ಬಂದು ವಾರ್ಮ್ ಅಪ್ ಮುಗಿಸಿ ಸ್ಟಾರ್ಟ್ ಮಾಡಿದ್ದೆ ಚೆಸ್ಟ್ ಇಂದ. ಚೆಸ್ಟ್ ಗಾಗಿ ಇನ್ಕ್ಲೈನ್ ಡಂಬಲ್ ಪ್ರೆಸ್ ನ ಮಾಡಿದೆ. ಇನ್ಕ್ಲೈನ್ ಡಂಬಲ್ ಪ್ರೆಸ್ ಅಲ್ಲಿ ಡಂಬಲ್ಸ್ ಏನೋ ಪ್ರೆಸ್ ಮಾಡ್ತಾ ಇದ್ವಾ, ನಾನ್ ಡಂಬಲ್ ಪ್ರೆಸ್ ಮಾಡ್ತಾ ಇದ್ನ ಅಂತ ಗೊತ್ತಿಲ್ಲ. ಯಾಕಂದ್ರೆ ತೂಕ ಒಂದ್ ಸ್ವಲ್ಪ ಹೆವಿನೇ ಇತ್ತು. ಆಮೇಲೆ ಬ್ಯಾಕ್ ಆಗಿ ಮೂವ್ ಆನ್ ಆಗಿದ್ದು ಚೆಸ್ಟ್ ಸಪೋರ್ಟೆಡ್ ಸೀಟೆಡ್ ರೋಯಿಂಗ್. ಚೆಸ್ಟ್ ಸಪೋರ್ಟೆಡ್ ತಾನೇ ಈಸಿನೇ ಇರುತ್ತೆ ಅನ್ಕೊಂಡೆ, ಬಟ್ ಬ್ಯಾಕ್ ರಿಯಾಲಿಟಿ ಚೆಕ್ ಕೊಟ್ಟಿದ್ದೆ ಯಾವಾಗ ಅಂದ್ರೆ ಸ್ಕ್ವೀಸ್ ಮಾಡ್ಬೇಕಾಗಿದ್ರೆ. ರೋಯಿಂಗ್ ನ ಮುಗಿಸಿ ಲ್ಯಾಟ್ರಲ್ ರೈಸ್ ಗೆ ಅಂತ ಬಂದೆ. ಏನೇ ಹೇಳಿ ಲ್ಯಾಟ್ರಲ್ ರೈಸ್ ನೋಡಕ್ ಸಿಂಪಲ್, ಬಟ್ ಮಾಡೋ ಟೈಮ್ ಅಲ್ಲಿ ಶೋಲ್ಡರ್ ಗೆ ಪರ್ಸನಲ್ ಅಟ್ಯಾಕ್ ಮಾಡ್ತಾ ಇರೋಂಗಿರುತ್ತೆ. ಆಮೇಲೆ ಹೆಂಗೋ ಲ್ಯಾಟ್ ಪುಲ್ ಡೌನ್ ಬಂದು, ಲ್ಯಾಟ್ ಪುಲ್ ಡೌನ್ ಅಲ್ಲಿ ಒಂಥರ ಎನರ್ಜಿನೂ ಡೌನ್ ಆಗ್ತಾ ಇತ್ತು. ಹಂಗೋ ಹಿಂಗೋ ಲ್ಯಾಟ್ ಪುಲ್ ಡೌನ್ ಮಾಡಿ ಸ್ಟ್ರೆಟ್ಸ್ ಬಂದೆ. ಸ್ಟ್ರೆಟ್ಸ್ ಒಂಥರ ಈಸಿನೇ ಇತ್ತು. ಸ್ಟ್ರೆಟ್ಸ್ ಒಂಥರ ಸಿಂಪಲ್. ಯಾರು ಏನೇ ಕೇಳಿದ್ರು ನನ್ ಗೊತ್ತಿಲ್ಲ ಅಂದ್ರೆ ಮುಗ್ದೋಯ್ತು. ಆಮೇಲೆ ಬೈಸೆಪ್ಸ್ ಗಾಗಿ ಸ್ಟ್ರೈಟ್ ಬಾರ್ ಕರ್ಲ್ ಮಾಡಿದೆ. ಫೈನಲಿ ಟ್ರೈಸೆಪ್ಸ್ ಗಾಗಿ ಸ್ಟ್ರೈಟ್ ಬಾರ್ ಪುಷ್ ಡೌನ್ ಮಾಡಿ ಇವತ್ತಿನ ಡೇನ ಎಂಡ್ ಮಾಡಿದೆ. ವರ್ಕೌಟ್ ನೆಲ್ಲ ಮುಗಿಸಿ ಮನೆ ಕಡೆ ಬಂದು ಮೀಲ್ ಪ್ರೆಪ್ ಮಾಡಿದೆ. ಮೀಲ್ ಪ್ರೆಪ್ ಮಾಡಿ ನಂತರ ಆಫೀಸ್ ಕಡೆ ಹೊರಟೆ. ಆಫೀಸ್ ಅಲ್ಲಿ ಚಿಕ್ಕ ಪುಟ್ಟ ಕೆಲ್ಸಗಳನ್ನೆಲ್ಲ ಮುಗಿಸಿ ಆಮೇಲೆ ಮನೆ ಕಡೆ ಬಂದೆ. ಮನೆ ಕಡೆ ಬಂದು ಊಟನ ತಿಂದು ಇವತ್ತಿನ ಡೇನ ಎಂಡ್ ಮಾಡಿದೆ. ಇವತ್ತಿಗಿಷ್ಟೇ, ಮತ್ತೆ ಸಿಗುವ, ಬಾಯ್.